ಕೆಲವೊಮ್ಮೆ ನಾವು ಒಬ್ಬರೇ ಇದ್ದಾಗ, ನಮ್ಮನ್ನು ಯಾರೂ ನೋಡುತ್ತಿಲ್ಲ ಅಂದಾಗ, ಒಂಟಿಯಾಗಿದ್ದಾಗ ನಾವು ಏನು ಮಾಡುತ್ತೇವೆಯೋ ಅದೇ ನಮ್ಮ ಕ್ಯಾರೆಕ್ಟರ್ ಅಂತೆ. ಅದು ಎಷ್ಟು ನಿಜವೋ ಗೊತ್ತಿಲ್ಲ. ಆದರೆ ನಾವು ಒಂಟಿಯಾಗಿದ್ದಾಗ ಏನೇನೋ ಆಲೋಚನೆಗಳು ಬರ್ತವೆ. ಅಂಥದ್ದರಲ್ಲಿ ಕೆಲವು ಒಳ್ಳೆಯ ಯೋಚನೆಗಳಾದರೆ ಇನ್ನು ಕೆಲವು ಕೆಟ್ಟ ಯೋಚನೆಗಳು ಕೂಡ ಬರಬಹುದು. ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಕೆಲವೊಮ್ಮೆ ಮಾಡಬಾರದ ಕೆಲಸವನ್ನು ಮಾಡಿರ್ತೇವೆ. ಒಂಟಿಯಾಗಿದ್ದಾಗ ಹುಡುಗರು ಮಾಡೋದೇ ಬೇರೆ, ಹುಡುಗಿಯರು ಮಾಡೋದೇ ಬೇರೆ. ಹಾಗಾದರೆ ಒಂಟಿಯಾಗಿದ್ದಾಗ ಹುಡುಗಿಯರು ಏನು ಮಾಡ್ತಾರೆ ಅಂತ ನಾವು ತಿಳಿಸ್ತೀವಿ, ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಈ ವಿಡಿಯೋನ ಇದುವರೆಗೂ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಹುಡುಗಿಯರು ಒಂಟಿಯಾಗಿದ್ದಾಗ ಸ್ವಯಂ ತೃಪ್ತಿಯನ್ನು ಅನುಭವಿಸ್ತಾರಂತೆ. ಹುಡುಗರಾಗಲಿ ಅಥವಾ ಹುಡುಗಿಯರಾಗಲಿ ಮೊದಲು ಮಾಡೋದು ಅದನ್ನೇ ಅಂತೆ. ನಂತರ ಹುಡುಗಿಯರು ಕನ್ನಡಿ ಮುಂದೆ ನಿಂತು ಅವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ಕೋತಾರೆ. ಆ ನಂತರ ಮೇಕಪ್ ಮಾಡಿಕೊಂಡು ಸೆಲ್ಫಿ ತೆಗೆದುಕೊಳ್ತಾರೆ. ಇನ್ನೂ ದೊಡ್ಡ ಕನ್ನಡಿ ಮುಂದೆ ನಿಂತು ತಮ್ಮನ್ನು ತಾವೇ ಮರೆತು ಬಿಡ್ತಾರಂತೆ. ತಮ್ಮ ಅಂದವನ್ನು ಪದೇ ಪದೇ ನೋಡ್ಕೊಳ್ತಾರಂತೆ ಈಗಿನ ಕಾಲದ ಹುಡುಗಿಯರು. ಇನ್ನು ಕೆಲವು ಹುಡುಗಿಯರು ಆನ್ಲೈನ್ನಲ್ಲಿ ಸ್ಮಾರ್ಟ್ ಆಗಿರೋ, ಹ್ಯಾಂಡ್ಸಮ್ ಆಗಿರೋ ಹುಡುಗರನ್ನು ಹುಡುಕ್ತಾರಂತೆ. ಸೊ ಹೀಗೆ ಹುಡುಗಿಯರು ಒಂಟಿಯಾಗಿದ್ದಾಗ ಈ ಒಂದು ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಿಮಗೆ ನಿಜ ಅನಿಸುತ್ತಾ ಅಥವಾ ಸುಳ್ಳು ಅನಿಸುತ್ತಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.